ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಸುಬೇದಾರ್ ವಿದ್ಯಾಲಯದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಸ್ವತಂತ್ರ ಹೋರಾಟಗಾರರಾದ ದಿವಂಗತ ಶ್ರೀ ಅಚ್ಚಪ್ಪಗೌಡ ಸುಬೇದಾರ್ ಅವರ ಪ್ರತಿಮೆ ಅನಾವರಣ ಸಮಾರಂಭ ಜರುಗಿತು. ಮೊದಲಿಗೆ ವಿದ್ಯಾಲಯದ ಆವರಣದಲ್ಲಿರುವ ಸ್ವತಂತ್ರ ಹೋರಾಟಗಾರರಾದ ದಿವಂಗತ ಶ್ರೀ ಅಚ್ಚಪ್ಪಗೌಡ ಸುಬೇದಾರ್ ಇವರ ಪ್ರತಿಮೆಯನ್ನು ಶ್ರೀಶೈಲದ ಮಹಾಪೀಠದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅನಾವರಣಗೊಳಿಸಿದರು. ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ. ಅಚ್ಚಪ್ಪಗೌಡ ಸುಬೇದಾರ್ ಅವರ ಪ್ರತಿಮೆ ಇವತ್ತು ಲೋಕಾರ್ಪಣೆಯಾಗಿದೆ. ಮಹಾಸನ್ನಿಧಿಯವರ ಪ್ರಸಾದಹಸ್ತದಿಂದ ಸ್ವತಂತ್ರ ಹೋರಾಟಗಾರರಾಗಿ ಈ ಭಾಗದ ಜನರ ನಾಡು ಮಿಡಿತವನ್ನು ಅರಿತು ಜನರನ್ನ ಸಂಘಟಿಸುವಲ್ಲಿ ಸ್ವಾತಂತ್ರ್ಯವನ್ನು. ನಂತರ ಸುಬೇದಾರ್ ವಿದ್ಯಾಲಯದ ನೂತನ ಬೃಹತ್ ಕಟ್ಟಡದ ಉದ್ಘಾಟನೆ ಮಾಡಿದರು. ನಂತರ ಕಾರ್ಯಕ್ರಮವನ್ನ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಚಿವ ರಾಜು ಗೌಡ ಅವರು ಮಾತನಾಡಿದರು. ಸಮಾಜ ಸೇವೆನೂ ಆಗಿರಬೇಕು, ಅದ್ರ ಜೊತೆಗೆ ನಮ್ಮ ಭಾಗನೂ ಅಭಿವೃದ್ಧಿ ಆಗಬೇಕು, ಇಲ್ಲಿ ಮಕ್ಕಳಿಗೆ ಒಳ್ಳೇದಾಗಬೇಕನ್ನ ಒಂದು ದೃಷ್ಟಿಯನ್ನು ಕಟ್ಟಿದ್ದಾರೆ. ಇದೇ ಬೆಂಗಳೂರಲ್ಲಿ ಕಳಿಸ್ಬಿಟ್ಟಿದ್ದಾರೆ, ಕೋಟ್ಯಾಂಗಟ್ಟಲೆ ಇನ್ಕಮ್ ಬರ್ತಿತ್ತು. ನಮ್ಮ ಶ್ರೀಕಾಂತ್ ಮಾತಾಡಿದಾಗ ಹೇಳ್ತದ ಅವ್ರು ತಮ್ಮ ಅಣ್ಣ ಆಗ್ತಾನೆ ಅಣ್ಣ ನಿಮ್ಮ ಅಣ್ಣನ ಬಗ್ಗೆ ಹೇಳ್ತಿದ್ರು. ನಮ್ಮ ಅಣ್ಣ ಬಿಸಿನೆಸ್ ಮ್ಯಾನ್ ಅಂತ. ನಿಮ್ಮ ಅಣ್ಣ ಬಿಸಿನೆಸ್ ಮ್ಯಾನ್ ಅಲ್ಲ, ನಿಮ್ಮ ಅಣ್ಣ ಹೃದಯವಂತಾನೆ. ಬಿಸಿನೆಸ್ ಮ್ಯಾನ್ ಅಲ್ಲ, ಬಿಸಿನೆಸ್ ಮ್ಯಾನ್ ಅಂದ್ರೆ ಇಲ್ಲೇ ಸಗರದಾಗ ಸ್ಕೂಲ್ ಕಟ್ತದಲ್ಲ, ಬೆಂಗಳೂರಾಗ ಕಟ್ತದ. ರಾಜುಗೌಡ ಹೆಂಗರಲ್ಲಿ ದಯಾನಂದನಿಗೆ ಒಂದು 5 ಎಕರೆ ಎಲ್ಲ ಜಾಗ ಇಸ್ಕೊಡ್ರಿ, ಅಲ್ಲಿ ಮಾಡ್ತೀನಿ ಅಂತಿದ್ದ. ಆದ್ರೆ ಬೆಂಗಳೂರಾಗ ನಾವು ಶಾಲೆ ಮಾಡಿದ್ವಪ್ಪ ಅಂದ್ರ ನಮ್ಮ ಮನಸ್ಸಿಗೆ ದ್ರಾಕ್ಷಾರ ಮನಸ್ಸಿಗೆ ನೆಮ್ಮದಿ ಸಿಗಂತ ಕೆಲಸ ಆಗ್ತದಲ್ಲ. ಇಲ್ಲಿ ಮಾಡಿ ಇಲ್ಲಿ ಮಕ್ಕಳು ಬೆಂಗಳೂರು ವಿದ್ಯಾರ್ಥಿ ಕಾಂಪಿಟೇಷನ್ ಕೊಡಂಗೆ ಹೋದಂತ ಶಾಲೆ ಮಾಡಿದ್ರೆ ನಮ್ಗೆ ಹೆಮ್ಮೆ ಬರ್ತದೆ, ನಮ್ಗೆ ಒಳ್ಳೇದಾಗ್ತದೆ, ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ. ಆ ಒಂದು ಸಂಸ್ಕೃತಿ ನಾವು ಇಟ್ಟಿದ್ದೀವಿ. ಇವತ್ತು ನನಗೂ ಅಂತಾರೆ ಕೊಡೆಕಲ್ಲಾಗ ನಾನು ಒಂದು ಒಳ್ಳೆ ದೊಡ್ಡ ಸ್ಕೂಲ್ ಮಾಡಿದಾಗ ನನಗಂದ್ರು ರಾಜುಗೌಡ ಇಲ್ಲಿ ಯಾಕೆ ಇಷ್ಟು ದುಡ್ಡು ಖರ್ಚು ಮಾಡಿರಿ. ನಂತರ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದರು. ಸರಿ, ಈ ಎಲ್ಲ ಜನರು ಏನಪ್ಪಾ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ, ಒಳ್ಳೆ ಏನಪ್ಪ ಅಂದ್ರೆ ಜನರಿಗೆ ಸಮಾಜ ಸೇವೆ ಮಾಡ್ತಕ್ಕಂಥ ಸಂಸ್ಕೃತಿಯನ್ನ ಅಚ್ಚಪ್ಪಗೌಡರು ಹಾಕಿಕೊಟ್ಟಿದ್ರು. ಅದೇ ರೀತಿ ಅವರ ಪುತ್ರರು ಕೂಡ ಈ ಸಮಾಜದ ಸೇವೆಗಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ, ನೋಡ್ತಾ ಇದ್ದೀವಿ. ಇವತ್ತು ಈ ಭಾಗದಲ್ಲಿ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ CBS ಶಾಲೆ, BG ಪಾಲ್ರಿ ಹೇಳಿದಾಗೆ ಬರೀ ಕಟ್ಟಡ ಆಗಿಬಿಡದೆ ಒಳ್ಳೆಯ ರೀತಿಯಿಂದ ಕ್ವಾಲಿಟಿ ಶಿಕ್ಷಣ ಈ ಭಾಗಕ್ಕೆ ಕೊಡಬೇಕು. ಈ ಭಾಗದಲ್ಲಿ ಬೇರೆ ಭಾಗಕ್ಕೂ ಈ ಭಾಗಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ನಮ್ಮಲ್ಲಿ ಸ್ವಲ್ಪ ವಿದ್ಯಾವಂತರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಪರ್ಸೆಂಟೇಜ್ ತೆಗೆದುಕೊಂಡ್ರು, CETಯಲ್ಲಿ ಪ್ರಥಮ ರ್ಯಾಂಕ್ ಬಂದರೆ ಫ್ರೀಯಾಗಿ ಏನಪ್ಪ ಅಂದ್ರೆ ಮೆಡಿಕಲ್ ಸೀಟ್ ಸಿಗ್ತಾವೆ, ಇಂಜಿನಿಯರಿಂಗ್ ಸೀಟ್ ಸಿಗ್ತದೆ ನಮ್ಗೆ. ಇಂಥ ಅವಕಾಶ ಬೇರೆಯವ್ರಿಗಿಲ್ಲ. ಈ ಹೈದರಾಬಾದ್ ಕರ್ನಾಟಕದಲ್ಲಿ 371 ಕಲಂ ತಿದ್ದುಪಡಿ ಬಂದ ಮೇಲೆ ಭಾಳಷ್ಟು ಅವಶ್ಯಕತೆ ಶಿಕ್ಷಣಿಗೆ ಒತ್ತು ಕೊಡಬೇಕಾಗಿದೆ. ಇವತ್ತು ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕಾಗಿದೆ. ಮಕ್ಕಳನ್ನೇ ಒಂದು ಆಸ್ತಿ ಅಂತ ಹೇಳಿ ನಾವು ಬೆಳೆಸಬೇಕಾಗಿದೆ. ಹೊಲ ಮನೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಅವರೇ ನಮ್ಮ ಆಸ್ತಿ ಅಂತ ಹೇಳಿ ನಾವು ಅವರಿಗೆ ಒಳ್ಳೆ ರೀತಿಯಿಂದ ಶಿಕ್ಷಣ ಕೊಟ್ಟದ್ದಾದರೆ ಬರ್ತಕ್ಕಂಥ ದಿನದ ಮಾನದಲ್ಲಿ ನಮ್ಮ ಮನೆತನ ಕೂಡ ಉದ್ಧಾರ ಆಗ್ತದೆ, ಈ ದೇಶ ಕೂಡ ಉದ್ಧಾರ ಆಗ್ತದೆ. ಯಾಕಂದರೆ ಈ ಭಾಗದಲ್ಲಿ ಸ್ವತಂತ್ರ ಸಿಕ್ಕಾಗ ಒಂದೇ ಹೈಸ್ಕೂಲ್, ಇವತ್ತು 5 ಯೂನಿವರ್ಸಿಟಿಗಳಾಗಿವೆ. ಸಾಕಷ್ಟು CBS ಶಾಲೆಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಅಗ್ರಿಕಲ್ಚರ್ ಶಾಲೆಗಳು, ಇಂಥವೆಲ್ಲ ಅನೇಕ ಏನಪ್ಪ ಅಂದರೆ ಇವತ್ತು ಅವಕಾಶ ಇದೆ. ಈ ನಮ್ಮ KPSC ಅಧ್ಯಕ್ಷರಾಗಿದ್ದಾರೆ ಶಿವಶಂಕರಪ್ಪ ಅವರು ಒಂದು ಓದಿ ವಿದ್ಯಾವಂತರಾಗಿದ್ದರೆ ಆ ಒಂದು ಉನ್ನತ ಮಟ್ಟಕ್ಕೆ ಕರ್ನಾಟಕ ರಾಜ್ಯದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಚೇರ್ಮನ್ ಆಗಿ ಸುಮ್ಮನೆ ಸಾಮಾನ್ಯ ಮಾತಲ್ಲದು. ಓದುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ತಾವೆಲ್ಲ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ BG ಪಾಟೀಲ್, ಮಾಜಿ MLC ಅಮಾತ್ಯಪ್ಪ ಕಂದಕೂರ್, KPSC ಅಧ್ಯಕ್ಷರಾದ ಶಿವಶಂಕರ್ ಸಾಹುಕಾರ್, ಮಾಜಿ ನಗರಸಭೆ ಅಧ್ಯಕ್ಷರಾದ ಸಣ್ಣನಿಂಗಪ್ಪ ನಾಯ್ಕೋಡಿ, ಚಂದ್ರಶೇಖರ್ ಸಾಹುಕಾರ್, ವಿಧಾನ ಪರಿಷತ್ ಸದಸ್ಯ ಸುಶೀಲ್ಜಿ ನಮೋಶಿ, ಅಮೀನ್ ರೆಡ್ಡಿ ಪಾಟೀಲ್ ಯಾಳಗಿ, ಕರಣ್ ಸುಬೇದಾರ್, ಡಾಕ್ಟರ್ ಚಂದ್ರಶೇಖರ್ ಸುಬೇದಾರ್, ಬಸವರಾಜ್ ವಿಭೂತಿಹಳ್ಳಿ, ಯಲ್ಲಪ್ಪ ಚಿಪ್ಪಾರ್, ಡಾಕ್ಟರ್ ಚಂದ್ರಶೇಖರ್ ಸುಬೇದಾರ್, ನಾಗನಗೌಡ ಸುಬೇದಾರ್, ಸುಭಾಷ್ ಗೌಡ ಸುಬೇದಾರ್, ಆನಂದ್ ಗೌಡ, ನಿಂಗನಗೌಡ, ಶ್ರೀಕಾಂತ್ ಗೌಡ
ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗಂಗಾವತಿಯ ಪ್ರಾಣೇಶ್ ತಂಡದಿಂದ ನಗೆ ಹಬ್ಬ ಕಾರ್ಯಕ್ರಮ ಜರುಗಿತು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.